ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಸುಂಕದವರು, ವೇಶ್ಯೆಯರು ನಿಮಗಿಂತ ಮೊದಲೇ ಸ್ವರ್ಗ ಸಾಮ್ರಾಜ್ಯವನ್ನು ಪ್ರವೇಶಿಸುವರು. ಇಂದಿನ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ಆಡದೆ ಮಾಡುವವನು ಉತ್ತಮ ಎಂದು ಸಾಮರ್ಥ್ಯ ರೂಪದಲ್ಲಿ ವಿವರಿಸುತ್ತಾರೆ. ಒಬ್ಬನಿಗೆ 2 ಮಕ್ಕಳಿದ್ರು. ಮೊದಲ ಮಗನ ಹತ್ತಿರ ಬಂದು, ಮಗನೇ ದ್ರಾಕ್ಷಿ ತೋಟಕ್ಕೆ ಹೋಗಿ ಕೆಲಸ ಮಾಡು ಅಂತ ಕೇಳಿದಾಗ ನಾನು ಹೋಗುವುದಿಲ್ಲ ಎಂದು ಆತ ಉತ್ತರ ಕೊಟ್ಟ. ಆದರೆ ನಂತರ ಪಶ್ಚಾತ್ತಾಪಪಟ್ಟು ತೋಟಕ್ಕೆ ಹೋದ. 2ನೆಯ ಮಗನ ಹತ್ತಿರ ಇದೇ ಪ್ರಶ್ನೆಯನ್ನು ಕೇಳಿದಾಗ ಆತ ನಾನು ಈಗೋ ಹೋಗುತ್ತೇನಪ್ಪ ಅಂತ ಹೇಳಿದ, ಆದರೆ ಹೋಗಲೇ ಇಲ್ಲ. ಇವರಿಬ್ಬರಲ್ಲಿ ತಂದೆಯ ಇಷ್ಟದಂತೆ ನಡೆದವರು ಯಾರು? ಖಂಡಿತ ಮೊದಲೆಯ ಮಗ. ಯೇಸು ಸ್ವಾಮಿ ಹೇಳ್ತಾರೆ, ಸುಂಕದವರು, ವೇಶ್ಯೆಯರು ನಿಮಗಿಂತ ಮೊದಲೇ ದೇವರ ಸಾಮ್ರಾಜ್ಯವನ್ನು ಪ್ರವೇಶಿಸುವರು. ಇಲ್ಲಿ ಮೊದಲನೆಯ ಮಗ ಸುಂಕ ವಸೂಲಿ ಮತ್ತು ವೇಶ್ಯರನ್ನು ಹೋಲುತ್ತಾನೆ. ಮೊದಲು ಅವರು ದೇವರ ಮಾರ್ಗದಲ್ಲಿ ನಡೆಯಲು ನಿರಾಕರಿಸಿದರು, ಪಾಪದಲ್ಲಿ ಜೀವಿಸಿದ್ರು. ನಂತರ ಅವರು ಪಶ್ಚಾತ್ತಾಪಪಟ್ಟು ದೇವರಿಗೆ ಅಭಿಮುಖರಾಗಿ ದೇವರ ಚಿತ್ತಕ್ಕೆ ಮಣಿದು ದೇವರ ಇಷ್ಟದಂತೆ ಜೀವಿಸಿದ್ರು. ಹೀಗೆ ಅವರು ಸ್ವರ್ಗ ಸಾಮ್ರಾಜ್ಯಕ್ಕೆ ಬಾಧ್ಯಸ್ಥರಾದರು. ಇಲ್ಲಿ 2ನೇ ಮಗನನ್ನು ನೋಡೋದಾದರೆ, ಅಂದು ದೇವರಿಂದ ಆರಿಸಲ್ಪಟ್ಟ ಇಸ್ರಾಯೇಲ್ ಜನರು. ಇನ್ನೂ ನಾವು ನೋಡಬೇಕಾದ್ರೆ ನಾವು ದೇವರ ಮಕ್ಕಳು ಅಂತ ಹೇಳಿ ಬಾಹ್ಯವಾಗಿ ಯೇಸುವನ್ನು ಬಾಯಿಂದ ಸ್ವಾಮಿ ಸ್ವಾಮಿ ಎಂದು ಅನೇಕ ರೀತಿಯ ಆಚರಣೆಗಳನ್ನು ಮಾಡುತ್ತಾ, ಪ್ರಾರ್ಥನೆ ಉಪವಾಸ ಮಾಡುತ್ತಾ ಜೀವಿಸುವವರು ಆಗಿದ್ದಾರೆ. ಆದರೆ ಎಲ್ಲ ಆಚರಣೆಗಳನ್ನು ಮಾಡಿದರೂ ಕೂಡ, ಸಂಪ್ರದಾಯಗಳನ್ನು ಮಾಡಿದರೂ ಕೂಡ, ಇನ್ನೂ ಯೇಸು ಕ್ರಿಸ್ತರನ್ನು ತಮ್ಮ ಹೃದಯದಲ್ಲಿ, ತಮ್ಮ ಜೀವನದಲ್ಲಿ ರಕ್ಷಕನಾಗಿ, ಪ್ರಭುವಾಗಿ ಅಂಗೀಕರಿಸದೆ, ಪವಿತ್ರಾತ್ಮರಿಲ್ಲದೆ ಜೀವಿಸುವ, ಕಪಟತನದಲ್ಲಿರುವ ಜನರನ್ನು ಹೋಲಿಕೆ ಮಾಡಬಹುದು. ಇವತ್ತು ನಾವು ಮೊದಲ ಮಗನಂತಿದ್ದೇವಾ ಅಥವಾ 2ನೇ ಮಗನಂತಿದ್ದೇವಾ? ಇಂದು ದೇವರನ್ನು ಬಾಯಿಂದ ಕರೆಯುವವರು ಸ್ವಾಮಿ ಸ್ವಾಮಿ ಅನೇಕರು. ಆದರೆ ದೇವರ ಚಿತ್ತ ನೆರವೇರಿಸುವವರು ಎಷ್ಟು ಮಂದಿ ಇದ್ದಾರೆ? ಯಾರು ದೇವರ ಚಿತ್ತ ನೆರವೇರಿಸುತ್ತಾರೋ ಅವರು ದೇವರನ್ನು ತಮ್ಮ ಜೀವಿತದ ಮುಖಾಂತರ ಮಹಿಮೆಪಡಿಸುವವರಾಗಿದ್ದಾರೆ. ಯಾರು ದೇವರಿಗೆ ವಿಧೇಯರಾಗ್ತಾರೋ ಅವರಲ್ಲಿ ನೈಜ ಪ್ರೀತಿ ಇದೆ, ನೈಜ ವಿಶ್ವಾಸ ಇದೆ, ನೈಜ ಸತ್ಸಂಬಂಧವಿದೆ. ದೇವರ ಚಿತ್ತವಾಗಿದೆ ಯಾರೊಬ್ಬರು ನಾಶವಾಗದೆ ಯೇಸು ಕ್ರಿಸ್ತರಲ್ಲಿ ಪ್ರತಿಯೊಬ್ಬರು ನಿತ್ಯ ಜೀವ ಪಡೆಯಬೇಕೆಂಬುದಾಗಿ. ಅನೇಕರು ದೇವರಿಂದ ದೂರ ಹೋದ ಅನ್ಯರು, ಅವಿಶ್ವಾಸಿಗಳು, ಅವರು ಶುಭ ಸಂದೇಶ ಸಿಕ್ಕಾಗ ಉಚಿತವಾಗಿ ಯೇಸು ಕ್ರಿಸ್ತರ ಆ ಶಿಲುಬೆಯ ಮರಣದಲ್ಲಿ ನಮಗೆ ಪಾಪ ಕ್ಷಮೆ, ಪಾಪ ವಿಮೋಚನೆ ಇದೆ, ನಮಗೊಂದು ಒಳ್ಳೆಯ ಜೀವನವಿದೆ, ಪಾಪಕ್ಕೆ ಪಶ್ಚಾತ್ತಾಪ ಪಡಿ ಎಂಬ ಈ ಸಂದೇಶ ಕೊಟ್ಟಾಗ ಅವರು ದೀನರಾಗಿ ಸ್ವೀಕಾರ ಮಾಡ್ತಾರೆ ಮತ್ತು ದೇವರ ಚಿತ್ತದಂತೆ ಅವರು ಜೀವಿಸಲು ಮುಂದೆ ಸಾಗ್ತಾರೆ. ಆದರೆ ಇಂದು ಅನೇಕರು ನಾವು ಕ್ರೈಸ್ತರು ಅಂತ ಹೇಳಿ ಅನೇಕ ಆಚರಣೆಗಳನ್ನು ಮಾಡುತ್ತಾ ಬಾಹ್ಯವಾಗಿ ಎಲ್ಲವನ್ನು ಮಾಡ್ತಾರೆ. ಆದರೆ ದೇವರೊಂದಿಗೆ ನೈಜ ಸತ್ಸಂಬಂಧವಿಲ್ಲದೆ, ನಿತ್ಯ ಜೀವದ ನಿರೀಕ್ಷೆ ಇಲ್ಲದೆ ತಂದೆಗೆ ಅವಿಧೇಯರಾಗಿ ಬದುಕ್ತಾ ಇದ್ದಾರೆ ಮತ್ತು ಅವರು ಸ್ವರ್ಗ ಸಾಮ್ರಾಜ್ಯದಿಂದ ಬಾಹಿರರಾಗಿದ್ದಾರೆ. ಪ್ರಿಯರೇ, ನಾವಿಂದು ಯಾವ ಮಗನಂತಿದ್ದೇವೆ? ನಮ್ಮನ್ನೇ ನಾವು ಪರಿಶೀಲಿಸಿ ನೋಡೋಣ. ಮೊದಲನೆಯ ಮಗನಂತಿದ್ದರೆ ದೇವರಿಗೆ ಸ್ತೋತ್ರ. ಆದರೆ 2ನೆಯ ಮಗನಂತಿದ್ದರೆ ನಾವು ದೇವರ ಚಿತ್ತವನ್ನು ಅರಿತು, ಪ್ರಿಯರೇ, ಪಶ್ಚಾತ್ತಾಪದ ದೀನ ಮನದೊಂದಿಗೆ ಯೇಸು ಕ್ರಿಸ್ತರನ್ನು ನಮ್ಮ ಹೃದಯದಲ್ಲಿ ಬರಮಾಡೋಣ ಮತ್ತು ಅವರ 2ನೇ ಆಗಮನಕ್ಕೆ ಸಿದ್ಧರಾಗೋಣ. ಆಮೇನ್. ಪ್ರೈಸ್ ದ ಲಾರ್ಡ್.